ನಮಸ್ಕಾರ. ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಡೆಂಗು ಜ್ವರ ಕುರಿತು ಜನಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿ ಇನ್ನಿಲ್ಲ. ನೀವು ಆಹ್ವಾನಿಸಿಲ್ಲ, ನಾನು ಪ್ರಚಾರಕ್ಕೆ ಬಂದಿಲ್ಲ. ಬಿಜೆಪಿ ನೋಟಿಸ್ಗೆ ಮಾಜಿ ಕೇಂದ್ರ ಸಚಿವ ಜಯಂತ್ ಸಿನ್ಹಾ ತಕ್ಷಣ ಉತ್ತರ, ಸುದೀರ್ಘ ಪತ್ರ. ಸುದ್ದಿಯ ವಿವರಗಳು. ಚಿಕನ್ ಗುನ್ಯಾ ಕಡಿತದಿಂದ ಒಬ್ಬರಿಂದೊಬ್ಬರಿಗೆ ಹರಡುವ ಒಂದು ವೈರಸ್ ಕಾಯಿಲೆ. ಈ ರೋಗಕ್ಕೆ ನಿಖರವಾದ ಚಿತ್ರೋಪಚಾರ ಇಲ್ಲದಿರುವುದರಿಂದ ರೋಗದ ತಡೆಗೆ ಹೆಚ್ಚಿನ ಗಮನ ವಹಿಸಬೇಕು. ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಒಡೆದ ಒಂದನೇ ಜನ ಬೆಲೆ ಕಾವಾದಿಗಳಲ್ಲಿ ನೀರು ಉಪಯೋಗಿಸುವ ಎಕ್ಟಿಗಳಲ್ಲಿರುವ ನೀರನ್ನು ಆಗಾಗ್ಗೆ ಬದಲಾಯಿಸುತ್ತಿರಬೇಕು. ಮಲಗುವಾಗ ಸೊಳ್ಳೆ ಪರದೆ ತಪ್ಪದೆ ಉಪಯೋಗಿಸಬೇಕು. ಇದು ಒಂದು ಸಾಂಕ್ರಾಮಿಕ ರೋಗ. ಇದು ಚಿಕನ್ ಗುನ್ಯಾ ಎಂಬ ವೈರಕರದಿಂದ ಬರುತ್ತದೆ. ಈಡಿಸ್ ಬ್ಯಾರ್ಜಿಕ್ ಸೊಳ್ಳೆ ಕಡಿತದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛವಾದ ನೀರು ಶೇಖರಣೆ ತೊಟ್ಟಿಗಳು, ಬ್ಯಾರೆಲ್ಗಳು, ಹೋಶೆಗಳು, ವೀರ್ಕೋಲಿನಲ್ಲಿರುವ ನೀರು ಒಡೆದ ಡಬ್ಬ, ಬಕೆಟ್, ಅಣುಗಳಲ್ಲಿ ನಿಂತ ನೀಡುಗಳಲ್ಲಿ ಉತ್ಪತ್ತಿಯಾಗುತ್ತದೆ. ರೋಗದ ಲಕ್ಷಣಗಳು ಜ್ವರ ಮತ್ತು ಚಳಿ, ಮೈಕೈ ನೋವು, ಕೀಲು ನೋವು, ತಲೆನೋವು ಮತ್ತು ಸಣ್ಣ ಮಕ್ಕಳಲ್ಲಿ ಜ್ವರದೊಂದಿಗೆ ದಂದಿಕ್ಕೆ ಬರುವುದು. ಸೊಳ್ಳೆಯ ಜೀವನ ಚಕ್ರ. ಹಗಲಿನಲ್ಲಿಯೂ ಕೂಡ ಸೊಳ್ಳೆಗಳ ಕಡಿತದಿಂದ ರಕ್ಷಣೆ ಹೊಂದಬೇಕು. ಈಡಿಸ್ ಸಹಪ್ಪ ಎಂಬ ಜಾತಿಯ ಸೊಳ್ಳೆಗಳು ಮನೆಯ ಒಳಗಡೆ ಅಂದರೆ ಹೋದಾನಿಗಳ ನೀರಿನಲ್ಲಿ, ವಿರ್ಕೋಲಾರ್ ನೀರಿನಲ್ಲಿ ಎಳೆಸಲು ಉಪಯೋಗಿಸುವ ತೊಟ್ಟಿಗಳಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ. ಈ ಜಾರಿಯ ಸೊಳ್ಳೆಗಳು ಮನುಷ್ಯನನ್ನು ಹಗಲು ಹೊತ್ತಿನಲ್ಲಿ ಕಡುತ್ತದೆ. ರೋಗದ ಲಕ್ಷಣಗಳು ಇದಕ್ಕಿಂತದ್ದೇ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಹಾಗೂ ರಕ್ತ ಮಿಶ್ರಿತ ಗಂಧೆಗಳು ಕಾಣಿಸುವುದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ ನಿರುಗುಡೆ ಸೇರಿದಂತೆ ಇಲಾಖೆಯ ಎಲ್ಲ ಕಾರ್ಯಕ್ರಮದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನನ್ನಿಂದ ನೀರು ಸೊಳ್ಳೆ ತನ್ನ ಮರಿಗಳನ್ನು ಬೆಳೆಸಿ ಜನರಿಗೆ ಕಚ್ಚಿದ್ರಿಂದ ಡೆಂಗಿ ಪ್ರಕರಣಗಳು ಜಾಸ್ತಿಯಾಗಿವೆ. ಕೆಲಸ ಮಾಡ್ತಿದ್ದೀನಿ. ತುಂಬಾ ನಮ್ಮ ಪ್ರದೇಶದಲ್ಲಿ. ಎಲ್ಲರಿಗೂ ನಮಸ್ಕಾರ. ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಆರೋಗ್ಯ ಇಲಾಖೆ ಮತ್ತು ಎಲ್ಲ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ಸಹಯೋಗದಿಂದ ನಾವೇನು ಡೆಂಗು ದಿನಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಸಾರ್ವಜನಿಕರಲ್ಲಿ ಏನು ನಾನು ಕಳಕಳಿಯಿಂದ ವಿನಂತಿ ಮತ್ತು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಏನು ಈ ಡೆಂಗು ಜ್ವರ ಡೆಂಗು ಕಾಯಿಲೆ ಈ ವೈರಸ್ದಿಂದ ಬರೋದು ಚಿಕ್ಕೋಡದಿಂದ ಬರುತ್ತೆ, ಸೊಳ್ಳೆದಿಂದ ಹರಡುತ್ತೆ ಒಬ್ಬರಿಗೆ. ಈ ಸೊಳ್ಳೆಗಳು ಏನೋ ಅಂದರೆ ನಿಂತ ನೀರಲ್ಲಿ, ಶುದ್ಧ ನಿಂತ ನೀರಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ. ಸಂಗ್ರಹಣೆ ಮಾಡಿ ಇದರಲ್ಲಿ ಸೊಳ್ಳೆಯಲ್ಲೂ ಊತಿ ಏನು ಎಗ್ಸ್ ಆಗ್ತವೆ. ಆ ಎಗ್ಸನ್ನು ಲಾರ್ವಾ ಆಗಿ ಮತ್ತು ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಈ 7 ದಿವಸ ಒಳಗಾಗುತ್ತೆ ಈ ಪ್ರಕ್ರಿಯೆ. ನಾವು 7 ದಿವಸ ಒಳಗಡೆ ಇವೆಲ್ಲನ ನಾವು ನೀರಲ್ಲಿ ಸಂಗ್ರಹಣೆ ಮಾಡಿದ್ದು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಣಗಿಸಿಟ್ಟರೆ ಸೊಳ್ಳೆಯ ಉತ್ಪತ್ತಿ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ಪರ್ಮನೆಂಟ್ ಉಪಾಯ ಈ ಡೆಂಗು ಜ್ವರಕ್ಕೆ ಯಾವುದು ಖಚಿತವಾಗಿ ಇದೇ ಮೆಡಿಸಿನ್ ಅಂತಿಲ್ಲ. ಜ್ವರ ಬಂದರೆ ಜ್ವರ ಮಾತ್ರೆ ಮತ್ತು ನೀರು ಜಾಸ್ತಿ ಕುಡಿಬೇಕು, ಇಷ್ಟು ಮಾತ್ರ ಇದೆ. ಸೊ ಅದಕ್ಕೆ ನಿಯಂತ್ರಣ ಮಾಡಬೇಕಂದ್ರೆ ನಾವು ಸೊಳ್ಳೆನ ನಿಯಂತ್ರಣ ಮಾಡಬೇಕು. ಸೊ ಇದೇ ಒಂದು ಪರ್ಮನೆಂಟ್ ಮತ್ತು ಡೆಫಿನೆಟ್ ಏನು ಡೆಂಗು ಬಗ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸಾರ್ವಜನಿಕರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಜನವರಿ ಹಿಡ್ಕೊಂಡು ನಾವು 529 ಸ್ಯಾಂಪಲ್ಸ್ ಏನೋ ನಾವು ತೆಗೆದಿದ್ದೀವಿ, ಹೊರಗಡೆ ಸಂಗ್ರಹಣೆ ಮಾಡಿದ್ದೀವಿ. ಇದರಲ್ಲಿ 26 ಕೇಸಸನ್ನು ಪಾಸಿಟಿವ್ ಬಂದಿತ್ತು. ಯಾವುದು ಸಮಸ್ಯೆ ಆಗಿದ್ದಾರೆ ಎಲ್ಲ ಮೈಲ್ಡ್ ಕೇಸಸ್ ಇತ್ತು, ಮನೆಯಲ್ಲೇ ಇತ್ತು, ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ.
ಸೊ ಯಾವ ಸಾರ್ವಜನಿಕರು ಈ ಥರ ಡೆಂಗು ಜ್ವರ ಪಾಸಿಟಿವ್ ಬಂದಿದ್ರೆ ಭಯಭೀತ ಆಗೋದು ಬೇಕಾಗಿಲ್ಲ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಬಿಳಿ ರಕ್ತ ಏನು ಪ್ಲೇಟ್ಲೆಟ್ಸ್ ಇರ್ತಾವೆ ಅದು ಒಂದು ಮಾನಿಟರ್ ಮಾಡಿದ್ರೆ ಸಾಕು. ಮಾನಿಟರ್ ಅಂದರೆ ಭಾಳ ಎಲ್ಲರಿಗೇನು ಆಗೋದಿಲ್ಲ, ಕೆಲವು ಅಂಶದಲ್ಲಿ ಯಾರು ಸಸೆಪ್ಟೇಬಲ್ ಇರ್ತಾರೆ. ಡೆಂಗೂಲಿ ಏನು ಟೈಪ್ 1, ಟೈಪ್ 2, ಟೈಪ್ 3 ಅಂತ 3 ವೈರಸ್ ಇರ್ತವೆ. ಅದರಲ್ಲಿ ಟೈಪ್ 2 ಸ್ವಲ್ಪ ಡೇಂಜರಸ್ ಇರುತ್ತೆ. ಅದನ್ನೇ ವೈರಲ್ ಲೋಡ್ ಎಷ್ಟಿದೆ ಅದರಲ್ಲಿ ಮೇಲೆ ಡಿಪೆಂಡ್ ಆಗಿ ಅವು ಪ್ಲೇಟ್ಲೆಟ್ಸನ್ನು ಕಮ್ಮಿ ಆಗ್ತವೆ. ಸೊ ರೆಸ್ಟು ಮತ್ತು ನೀರಿನ ಅಂಶ ಜಾಸ್ತಿ ತೊಗೊಳ್ಳೋದು, ಜ್ವರ ಬಂದರೆ ಜ್ವರ ಮಾತ್ರೆ ತೊಗೊಂಡ್ರೆ ಈ ಕಾಯಿಲೆನ ಸಂಪೂರ್ಣ ವಾಸಿ ಆಗುತ್ತೆ. ಯಾವುದೂ ಇದರಿಂದ ಅಹಿತಕರ ಘಟನೆ ಆಗೋದಿಲ್ಲ. ಸ್ವಲ್ಪ ಮಕ್ಕಳಲ್ಲಿ ಮತ್ತು ಒದರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸೊ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಎಲ್ಲರೂ ನಮಗೆ ನಮ್ಮ ಪ್ರೋಗ್ರಾಮ್ ಆಫೀಸರ್ಗೆ ಆಗಲಿ ನಮ್ಮ ಆರೋಗ್ಯ ಇಲಾಖೆ ಎಲ್ಲರೂ ಸಹಕರಿಸಬೇಕಂತ ನಿಮಗೆ ಕಲಿತೇನೆ. ಬೀದರ್ನಲ್ಲಿ ಲಿಂಗಾಯತ್ ಮಹಾಮಠದ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿ 61 ಅವರು ಗುರುವಾರ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಲಿಂಗಾಯತರಾದರು. ಗುರುವಾರ ಸಂಜೆ ವೇಳೆಗೆ ಬೀದರ್ಗೆ ಅಕ್ಕ ಅವರ ಪಾರ್ಥಿವ ಶರೀರವನ್ನು ತರಲಾಗುವುದು. ಶುಕ್ರವಾರ ಸಂಜೆವರೆಗೆ ಶರಣ ಉದ್ಯಾನ ಹಾಗೂ ಬಸವಗಿರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುವುದು ಎಂದು ಲಿಂಗಾಯತ್ ಮಹಾಮಠದ ಪ್ರಭುದೇವ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಶುಕ್ರವಾರ ಸಂಜೆ 4ಕ್ಕೆ ನಗರದ ಬಸವಗಿರಿಯಲ್ಲಿ ಲಿಂಗಾಯತ್ ವಿಧಿ ವಿಧಾನಗಳ ಪ್ರಕಾರ ಅನೇಕ ಮಠಾಧೀಶರ ಸಮ್ಮುಖದಲ್ಲಿ ಲಿಂಗಾಯಕ ಸಂಸ್ಕಾರ ನಡೆಯಲಿದೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿ ಅವರು ಬಸವ ತತ್ವ ಪ್ರಸಾರಕ್ಕೆ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿದ್ದರು. ಬಸವ ಸೇವಾ ಪ್ರತಿಷ್ಠಾನ, ಲಿಂಗಾಯತ್ ಮಹಾಮಠ, ನೀಲಮ್ಮ ಬಳಗ, ಲಿಂಗಾಯತ್ ಸೇವಾದಳ, ಬಸವ ಸಂಪಾದ ಪ್ರಕಾಶನ, ಶಿವಯೋಗ ಸಾಧಕರ ಕೊಟ್ಟ ಮತ್ತಿತರ ಸಂಸ್ಥೆಗಳನ್ನು ಸ್ಥಾಪಿಸಿ ಬಸವ ತತ್ವ ಪ್ರಸಾರ ಮಾಡಿದರು. ಬೀದರ್ ಜಿಲ್ಲೆ ರಾಜ್ಯ, ದೇಶ, ವಿದೇಶದಲ್ಲೂ ಪ್ರವಚನಗೈದಿದ್ದ ಅವರು ಕಲ್ಯಾಣ ಕರ್ನಾಟಕದ ಅಪೂರ್ವ ಪ್ರವಚನಕಾರರೊಂದೇ ಹೆಸರಾಗಿದ್ದರು. ಬಸವ ಸಂಪಾದ ಪ್ರಕಾಶನದ ಮೂಲಕ 100 ಪುಸ್ತಕಗಳನ್ನು ಪ್ರಕಟಿಸಿದರು. ಸ್ವತಃ 40ಕ್ಕೂ ಅಧಿಕ ವಚನ ಸಾಹಿತ್ಯದ ಪುಸ್ತಕಗಳನ್ನು ಬರೆದು ಶರಣ ಸಾಹಿತಿ ಎನಿಸಿಕೊಂಡಿದ್ದರು. ವಚನ ಸಾಹಿತ್ಯಕ್ಕೆ ಪಟ್ಟಗಟ್ಟುವ ಮೂಲಕ ವಚನಗಳಿಗೆ ಸರ್ವೋಚ್ಚ ಸ್ಥಾನ ಕಲ್ಪಿಸಿದರು. ಅವರ ವಾರ್ಷಿಕ ಕಾರ್ಯಕ್ರಮ ವಚನ ವಿಜಯೋತ್ಸವದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಜನ ಪಾಲ್ಗೊಳ್ಳುತ್ತಿದ್ದರು. ಅಕ್ಕನವರ ಶರಣ ಸಂಗಮ, ಬಸವಜ್ಯೋತಿ ಮೊದಲಾದ ಕಾರ್ಯಕ್ರಮಗಳು ಜನಮನ ಸೆಳೆದವು. ಅವರನ್ನು ಕಳೆದುಕೊಂಡ ಸಮಾಜ ಬಡವಾಗಿದೆ. ಅಕ್ಕನವರ ಕಾರ್ಯ ದೇವರಿಗೂ ಮೆಚ್ಚುಗೆಯಾಗಿದೆ ಎಂದು ಅವರನ್ನು ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡಿದ್ದಾನೆ ಎಂದು ಪ್ರಭುದೇವ ಮಹಾಸ್ವಾಮೀಜಿ ಹೇಳಿದ್ದಾರೆ. ಅಕ್ಕ ಅವರ ನಿಧಾನಕ್ಕೆ ನಾಡಿನ ಬಸವ ಪರ ಸಂಘಟನೆಗಳು, ಬಸವ ಭಕ್ತರು ಹಾಗೂ ಬಸವ ಅನುಯಾಯಿಗಳು ಕಂಬನಿ ಮಿಡಿದಿದ್ದಾರೆ. ನವದೆಹಲಿ ಲೋಕಸಭಾ ಚುನಾವಣೆ 2024ರ 5ನೇ ಹಂತದ ಮತದಾನದ ವೇಳೆ ಮತದಾನ ಮಾಡದೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ದಕ್ಕಾಗಿ ಬಿಜೆಪಿ ತಮಗೆ ನೀಡಿದ ನೋಟಿಸ್ಗೆ ಮಾಜಿ ಕೇಂದ್ರ ಸಚಿವ ಜಯಂತ್ ಸಿನ್ಹಾ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದಿಂದ ತಮಗೆ ಕಾರಣ ಕೇಳಿ ನೋಟಿಸ್ ಜಾರಿಗೆ ಇರುವುದು ಅಚ್ಚರಿ ಮೂಡಿಸಿದೆ ಎಂದು ಜಯಂತ್ ಸಿನ್ಹಾ ಹೇಳಿದ್ದಾರೆ. ಮತದಾನ ಮಾಡದೇ ಇರುವುದು ಹಾಗೂ ಪಕ್ಷದ ಪರ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳದೇ ಇರುವುದಕ್ಕೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಪಕ್ಷದ ನೋಟಿಸ್ಗೆ ತಕ್ಷಣ ಪ್ರತಿಕ್ರಿಯೆ ನೀಡಿರುವ ಜಯಂತ್ ಸಿನ್ಹಾ ಚುನಾವಣೆ ಸಂದರ್ಭದಲ್ಲಿ ತಾವು ವೈಯಕ್ತಿಕ ಕಾರಣಗಳಿಂದಾಗಿ ವಿದೇಶಕ್ಕೆ ತೆರಳಿದ್ದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪೋಸ್ಟರ್ ಬ್ಯಾಲೆಟ್ ಮೂಲಕ ಮತದಾನವನ್ನು ಮಾಡಿರುವುದಾಗಿಯೂ ಸಿನ್ಹಾ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ನೋಟಿಸ್ ಪಡೆದಿದ್ದಕ್ಕೆ ಹಾಗೂ ಅದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದು ನನಗೆ ಅಚ್ಚರಿ ಮೂಡಿಸಿದೆ ಎಂದು ಸಿನ್ಹಾ ಹೇಳಿದ್ದಾರೆ. ಜಾರ್ಖಂಡ್ನ ಹಜಾರಿಬಾಗ್ನ ಸಂಸದರಾಗಿರುವ ಜಯಂತ್ ಸಿನ್ಹಾ ಚುನಾವಣೆಯಿಂದ ಹಿಂದೆ ಸರಿದಿದ್ದರು. ಅವರ ಬದಲಿಗೆ ಮನೀಶ್ ಜೈಸ್ವಾಲ್ಗೆ ಟಿಕೆಟ್ ನೀಡಲಾಗಿತ್ತು. ಪಕ್ಷದ ರಾಜ್ಯಾಧ್ಯಕ್ಷ ಸಾಹು ಅವರ ನೋಟಿಸ್ಗೆ ಸಿನ್ಹಾ 2 ಪುಟಗಳ ಸುದೀರ್ಘ ಉತ್ತರ ನೀಡಿದ್ದಾರೆ. ಇನ್ನು ಪಕ್ಷದ ಸಂಘಟನೆ ಸಭೆಗಳಲ್ಲಿ ಭಾಗವಹಿಸುತ್ತಿಲ್ಲ ಏಕೆ ಎಂಬ ಪ್ರಶ್ನೆಗೂ ಸಿನ್ಹಾ ತಕ್ಷಣ ಪ್ರತಿಕ್ರಿಯೆ ನೀಡಿದ್ದು, ನನ್ನನ್ನು ಪಕ್ಷದ ಯಾವುದೇ ಸಭೆ, ರ್ಯಾಲಿ, ಸಂಘಟನಾ ಸಭೆಗಳಿಗೆ ಆಹ್ವಾನಿಸಿಲ್ಲ ಎಂಬುದನ್ನು ಪಕ್ಷಕ್ಕೆ ನೆನಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೈಡಂ ತಾಲೂಕಿನ ದೇವನೂರು ಗ್ರಾಮದ ಅರ್ಜುನಪ್ಪ ತಂದೆ ಹನುಮಂತ್ ಮಡಿವಾಳ ಇವರನ್ನು ಅಪಹರಿಸಿ ಮನೆಯಲ್ಲಿ ಕೂಡಿ ಹಾಕಿ ಬೆತ್ತಲೆಗೊಳಿಸಿ ಕಟ್ಟಿಗೆಯಿಂದ ಮೈಯೆಲ್ಲ ಬರೆ ಬರುವಂತೆ ಹೊಡೆದು ವಿದ್ಯುತ್ ಹರಿಸುವ ಬ್ಯಾಟರಿಯಿಂದ ಗುಪ್ತಗಳಿಗೆ ವಿದ್ಯುತ್ ಹರಿಸಿ 2 ದಿನಗಳ ಕಾಲ ಪ್ರಾಣ ಹೋಗುವ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಆಹಾರ ಮತ್ತು ನೀರನ್ನು ಕೊಡಲಾರದೆ ಚಿತ್ರಹಿಂಸೆಯನ್ನು ನೀಡಿರುವ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಅದನ್ನು ನೋಡಿದರೆ ಹೃದಯ ವಿದ್ರವಕ ಎನಿಸುತ್ತದೆ. ಇಂತಹ ಕೃತ್ಯಗಳು ಬೇರೆ ಯಾವುದೇ
ಯಾವುದೇ ದೇಶದಲ್ಲೂ ನಡೆದಿರುವುದನ್ನು ಕೇಳಿರುತ್ತೇವೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಡೆದಿರುವುದು ವಿಷಾದಕ ಸಂಗತಿ. ಇದನ್ನು ಘನವೆತ್ತ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸಹ ತಲೆ ತಗ್ಗಿಸುವಂತೆ ವಿಷಯವಾಗಿದೆ. ಇದನ್ನು ಕಂಡು ನಮ್ಮಂತಹ ಅಸಹಾಯಕ ಹಾಗೂ ದುರ್ಬಲ ಸಮಾಜದ ಜನರು ಭಯಭೀತರಾಗಿದ್ದಾರೆ. ನಿರ್ಭತೆಯಿಂದ ಯಾವುದೇ ವ್ಯವಹಾರಗಳಲ್ಲಿ ತೊಡಗಿಸಲು ಹೆದರಿಕೊಳ್ಳುತ್ತಿದ್ದಾರೆ. ಆದುದರಿಂದ ತಾವುಗಳು ದಯಮಾಡಿ ಈ ಕೃತ್ಯವನ್ನು ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮವನ್ನು ಕೈಗೊಂಡು ಅರ್ಜುನ್ ಹನುಮಂತಪ್ಪ ಮಡಿವಾಳ ಇವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಮತ್ತು ಅವರಿಗೆ ಜೀವ ಬೆದರಿಕೆ ಇರುವ ಕಾರಣ ಪೊಲೀಸ್ ರಕ್ಷಣೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ನಗರದ ಮಡಿವಾಳ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಮಡಿವಾಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಕಂದಗೋಳ್, ಗೌರವಾಧ್ಯಕ್ಷರಾದ ದಿಗಂಬರ್ ಮಡಿವಾಳ, ಉಪಾಧ್ಯಕ್ಷರಾದ ಅಶೋಕ್ ತೆಲಂಗೆ, ಈಶ್ವರ್ ಸಿಂಗ್ ಠಾಕೂರ್, ಶಶಿ ಹೊಸಳ್ಳಿ, ನಗರಸಭೆ ಸದಸ್ಯರು ಗಣೇಶ್ ಭೋಸ್ಲೆ, ಮಹೇಶ್ ಪಾಲಂ, ನಾಗರಾಜ್, ಧನರಾಜ್ ಮಡಿವಾಳ, ಭೀಮಣ್ಣ, ನಾಗಪ್ಪ, ದಿಲೀಪ್ ಭಾಲ್ಕಿ, ತಾಲೂಕಾಧ್ಯಕ್ಷರು ಗಣಪತಿ ಸಸ್ತಾಪುರೆ, ಶಿವಕುಮಾರ್ ಹುಮ್ನಾಬಾದ್, ಸುಮಿತ್ರಾ ಮಡಿವಾಳ, ಸವಿತಾ ಸಮಾಜದ ಅಧ್ಯಕ್ಷರಾದ ಉಮೇಶ್ ಗೊಂದೆಗೆವಕರ್, ಬಾಬುರಾವ್ ಕುಂಬಾರ್, ಗಣ್ಯರು ಮತ್ತು ವಿವಿಧ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು. ಕೊರಟಗೆರೆ ಪಟ್ಟಣದ ಹೊರವಲಯದ ಜಂಪನಹಳ್ಳಿ ಕೆರೆ ಬಳಿ ಇರುವ ಸುವರ್ಣಮುಖಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಪೂಜೆ ಕಾರ್ಯಗಳು ಜರುಗಿದವು ಎಂದು ದೇವಾಲಯ ಸಮಿತಿಯ ಪುರುಷೋತ್ತಮ್ ರಾಜು ತಿಳಿಸಿದರು. ಮೇ 21 ಮಂಗಳವಾರದಂದು ಬೆಳಗ್ಗೆ 8 ಗಂಟೆಗೆ ಅಭಿಷೇಕ ಮಹಾಮಂಗಳಾರತಿ ಜರುಗಿತು. 9 ಗಂಟೆಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಜರುಗಿತು. ಮೇ 22 ಬುಧವಾರದಂದು ನರಸಿಂಹ ಜಯಂತಿ ಪ್ರಯುಕ್ತ ಬೆಳಗ್ಗೆ 8 ಗಂಟೆಗೆ ಅಭಿಷೇಕ, 9 ಗಂಟೆಯಿಂದ ಅಷ್ಟಮುಖ ಗಂಡ ಬೇರುಗಂಡ ನರಸಿಂಹ ಹೋಮ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಜರುಗಿತು. ಮೇ 23 ಗುರುವಾರದಂದು ಬೆಳಗ್ಗೆ 9 ರಿಂದ ಸಂತಣ್ಣ ಸ್ವಾಮಿ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಮಾಡಲಾಯಿತು. ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದರು. ಪ್ರತಿ ಹುಣ್ಣಿಮೆ, ಪ್ರತಿ ಶನಿವಾರ ಮತ್ತು ಮಂಗಳವಾರದಂದು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಎಂದು ಪುರುಷೋತ್ತಮ್ ರಾಜು ತಿಳಿಸಿದರು. ಈ ಸಂದರ್ಭದಲ್ಲಿ ಅರ್ಚಕರಾದ ಸುರೇಶ್ ಮೂರ್ತಿ, ಮಣಿಯಪ್ಪ, ಜಯಸಿಂಹರಾಜು, ವಾಸುದೇವರಾಜು, ಮೂರ್ತಣ್ಣ, ರಘುರಾಮ್ ಇತರರು ಇದ್ದರು. ಅದೇ 21/5/2024 ಕಲ್ಯಾಣೋತ್ಸವ ನಡೀತು. ಒಂದು ಕಲ್ಯಾಣೋತ್ಸವ ಬೆಳಗ್ಗೆ 9ರಿಂದ 12 ಗಂಟೆ ಪ್ರಸಾದ ವಿನಿಯೋಗ ಆಯಿತು. ಸುಮಾರು 500-400 ಜನ ಬಂದಿದ್ದರು. 22/5/24 ದಿವಸ ಬುಧವಾರ ದಿವಸ ನರಸಿಂಹ ಜಯಂತಿ ನಡೀತು. ಆ ದಿವಸ ಅಷ್ಟಮುಖ ಗಂಡ ಬೇರುಂಡ ನರಸಿಂಹ ಹೋಮ ಮಾಡಿದ್ವಿ. ಆಗಲೂ 106 ಜನ ಬಂದಿದ್ದರು. 23/5/24 ದಿವಸ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಈ ದಿವಸ ಸುಮಾರು 300-400 ಜನ ಬಂದಿದ್ದು. ಪ್ರತಿ ದಿವಸವೂ ನಾವು ಈ ಸನ್ನಿವೇಶದಲ್ಲಿ ನಾವು ಬೆಳಗ್ಗೆ ಪ್ರಸಾದ ವಿನಿಯೋಗ ಕೊಡ್ತೀವಿ, ಮಧ್ಯಾಹ್ನ ಪ್ರಸಾದ ವಿನಿಯೋಗ ಕೊಡ್ತಿದ್ದೀವಿ. ರಮೇಶ್ ಕುಮಾರ್, ಸುವರ್ಣಮುಖಿ ನರಸಿಂಹಸ್ವಾಮಿ ಅರ್ಚಕರು, ಪ್ರಧಾನ ಅರ್ಚಕರು. ಇಲ್ಲಿ ಬರುವ ಭಕ್ತಾದಿಗಳು ಬೇಡಿಕೆಯನ್ನು ಕರುಣಿಸಿ ಎಲ್ಲ ಆಶೀರ್ವಾದವನ್ನು ಮಾಡುವ ನರಸಿಂಹಸ್ವಾಮಿ ಇದು ಸುವರ್ಣಮುಖಿ. ಇಲ್ಲಿ ಸಮುದ್ರವಾಗಿ ನದಿ ಹರಿಯುವುದರಿಂದ ಸುವರ್ಣಮುಖಿ ಅಂತ ಹೆಸರು ಬಂದಿದೆ. 21 ಮಂಗಳವಾರ ಇದು ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು ತೀರ್ಥ ಪ್ರಸಾದ ವಿನಿಯೋಗ. 22 ನರಸಿಂಹ ಜಯಂತಿ ಹೋಮ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ಮತ್ತು 23 ಸತ್ಯನಾರಾಯಣ ಪೂಜೆ, ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಪೌರ್ಣಮಿ ದಿವಸ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಪ್ರತಿ ಶನಿವಾರ ಮತ್ತು ಮಂಗಳವಾರ ವಿಶೇಷವಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.